ಗೈಸ್, ಈ ಕವರ್ ಹಾಕಿದ್ರೆ ನನ್ನ ಗಾಡಿ ಕ್ಲೀನ್ ಆಗಿರುತ್ತೆ ಅನ್ಕೊಂಡೆ, ಬಟ್ ಈ ಕವರ್ ಇಂದ ನನ್ನ ಗಾಡಿನೇ ಹಾಳಾಗೋಯ್ತು. ಇವತ್ತು ರೀಸೆಂಟ್ ಆಗಿ ಗಾಡಿ ಆಚೆ ತಗೊಂಡೋಗಿದ್ದೆ, ಬಂದಿದ್ದು ಅದೇ ಬಿಸಿಲಿ ನಾನು ಕವರ್ ಹಾಕಿದ್ದೀನಿ. ಸೊ ಅದರಿಂದ ನನಗೆ ಆ ಪ್ಲಾಸ್ಟಿಕ್ ಎಲ್ಲ ಎಕ್ಸಾಸ್ಟ್ ಪೈಪ್ ಮೇಲೆ ಮೆಲ್ಟ್ ಆಗೋಗಿದೆ. ಸೊ ಇದನ್ನ ಇವತ್ತು ಕ್ಲಿಯರ್ ಮಾಡೋದೇ ನಮ್ ಕೆಲಸ. ಇದನ್ನ ಕ್ಲೀನ್ ಮಾಡ್ಬೇಕಂದ್ರೆ ಮಾಡ್ಬೇಕಾಗಿರೋ ಫಸ್ಟ್ ಸ್ಟೆಪ್ ಗಾಡಿನ ಫಸ್ಟ್ ಕ್ಲೀನ್ ಮಾಡಬೇಕು. ಗೈಸ್, ಇವಾಗ ವಾಟರ್ ವಾಶ್ ಮಾಡಿಸಿದ್ವಿ. ವಾಟರ್ ವಾಶ್ ಅಲ್ಲೇ ಒಂದು 10% ಏನೋ ಕಿತ್ಕೊಂಡು ಹೋಯ್ತು ಆ ಮೆಲ್ಟೆಡ್ ಪ್ಲಾಸ್ಟಿಕ್. ಮಿಕ್ಕಿದ್ದೆಲ್ಲನೂ ಇವಾಗ ರಿಮೂವ್ ಮಾಡಬೇಕು. ಅದಕ್ಕೆ ನಾನು ಫಸ್ಟ್ ಇವಾಗ ಯೂಸ್ ಮಾಡೋದೇ ಇದು ಮೆಟಲ್ ಪಾಲಿಶ್ ಅಂತ ಇದೆ. ಇದನ್ನ ಟ್ರೈ ಮಾಡೋಣ. ಇದ್ರಲ್ಲಿ ಹೋಗುತ್ತಾ ಹೋಗಲ್ವಾ ನನಗೆ ಐಡಿಯಾ ಇಲ್ಲ. ಟ್ರೈ ಮಾಡೋಣ, ಹೋದ್ರೆ ಇದನ್ನ ನೀವು ಟ್ರೈ ಮಾಡಿ. ಫಸ್ಟ್ ಎಕ್ಸಾಸ್ಟ್ ಕ್ಲೀನ್ ಮಾಡಕ್ಕೂ ಮುಂಚೆ ಇಂಜಿನ್ ಕ್ರೋಮ್ ಪಾರ್ಟ್ ನ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ತುಂಬಾನೇ ವಾಟರ್ ಮಾರ್ಕ್ ಆಗಿತ್ತು. ಫಸ್ಟ್ ಗೆ ಮೆಟಲ್ ಪಾಲಿಶ್ ನ ಇಂಜಿನ್ ಕ್ರೋಮ್ ಪಾರ್ಟ್ ಮೇಲೆ ಹಾಕಿ 20 ನಿಮಿಷ ಡ್ರೈ ಆಗೋಕೆ ಬಿಟ್ಟೆ. 20 ನಿಮಿಷ ಆದ್ಮೇಲೆ ಒಂದ್ ಬಟ್ಟೆಗೆ ಸ್ವಲ್ಪ ಮೆಟಲ್ ಪಾಲಿಶ್ ಹಾಕೊಂಡು ಸರ್ಕಲ್ ಪ್ಯಾಟರ್ನ್ ನಲ್ಲಿ ರಬ್ ಮಾಡಿ ಕ್ಲೀನ್ ಆಗಿರೋ ಬಟ್ಟೆನಲ್ಲಿ ಇನ್ನೊಂದು ರೌಂಡ್ ಒರೆಸಿ 80% ವಾಟರ್ ಮಾರ್ಕ್ ಎಲ್ಲ ಹೋಗುತ್ತೆ. ಇದು ಬಿಫೋರ್ ಪಾಲಿಶು, ಇದು ಆಫ್ಟರ್ ಪಾಲಿಶು. ಇಷ್ಟು ಎಫರ್ಟ್ ಹಾಕಿದ್ಮೇಲೆ ಕ್ಲೀನ್ ಆಗಿ ಡಿಫರೆನ್ಸ್ ಗೊತ್ತಾಗ್ತಿತ್ತು. ನೆಕ್ಸ್ಟ್ ಅದೇ ಪಾಲಿಶ್ ಯೂಸ್ ಮಾಡಿ ಸೈಲೆನ್ಸರ್ ಪೈಪ್ ಮೇಲೆ ಇರೋ ಮಾರ್ಕ್ ನ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಸ್ವಲ್ಪ ಮಾತ್ರ ಕ್ಲೀನ್ ಮಾಡಕ್ ಆಗಿದ್ದು. ನೆಕ್ಸ್ಟ್ ಗಾಡಿನ ಸ್ಟಾರ್ಟ್ ಮಾಡಿ ಸೈಲೆನ್ಸರ್ ಹೀಟ್ ಆದ್ಮೇಲೆ ಸ್ವಲ್ಪ ಪೀತಾಂಬರಿ ಹಾಕಿ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಇದನ್ನ ಕ್ಲಿಯರ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಅಂತೂ ಇಂತೂ ಸ್ವಲ್ಪ ಕ್ಲಿಯರ್ ಆಯ್ತು ಅಷ್ಟೇ, ಬಟ್ ಮೆಲ್ಟೆಡ್ ಪ್ಲಾಸ್ಟಿಕ್ ನ ಕ್ಲಿಯರ್ ಮಾಡಕ್ ಆಗಿಲ್ಲ. ಇದರಲ್ಲಿ ಮೆಟಲ್ ಪಾಲಿಶ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಯ್ತು, ಬಟ್ ಪೀತಾಂಬರಿ ಎಕ್ಸ್ಪೆರಿಮೆಂಟ್ 50-50. ನೀವು ಈ ತರ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ನೀವ್ ಹೆಂಗೆ ರಿಮೂವ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ನಮ್ಮ ಪೇಜ್ಗೊಂದು ಫಾಲೋ ಮಾಡಿ. ಪೀಸ್. No era amor. Vem caixota preta.